ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋಡ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋ ತಾವೇನಾದ್ರು ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ದರೆ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಏನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೇರವಾಗಿ ಒಂದು ನೋಟಿಫಿಕೇಷನ್ ಮೂಲಕ ವಿಡಿಯೋ ಸಿಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕು ನನಗೆ ನಮಗೆ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಸೊ ಉತ್ತಮವಾಗಿರ್ತಕ್ಕಂಥ ಕಂಟೆಂಟ್ಗಳನ್ನು ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಆಗಿರ್ತಕ್ಕಂಥ ದುಡ್ಡು ಕಟ್ಟಾಗೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ಮತ್ತು ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಒಂದು ಲೈಕ್ ಮಾಡಿ. ಸೊ ಲೈಕ್ ಮಾಡಲಿಲ್ಲ ಅಂದರೆ ಈಗಲೇ ಕೂಡಲೇ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತೊಂದು ವೀಡಿಯೋದಲ್ಲಿ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ಸೊ ತುಂಬ ಜನ ನಾವು ಪೇಟಿಎಮ್ಮನ್ನು ಯೂಸ್ ಮಾಡ್ತಾ ಇರ್ತೀವಿ, ನೀವು ಕೂಡ ಯೂಸ್ ಮಾಡ್ತಿರ್ಬೋದು. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಪೇಟಿಎಮ್ಮನ್ನು ಯೂಸ್ ಮಾಡೇ ಮಾಡ್ತಾರೆ. ಸೊ ಇವಾಗಲೂ ಕೂಡ ನಾವು ಎಲ್ಲೇ ಅಂಗಡಿಗೆ ಹೋಗ್ಬೇಕಂದ್ರೆ, ಬೇರೆ ಕಡೆ ಎಲ್ಲ ಶಾಪ್ಗೆ ಹೋಗ್ಬೇಕಾದ್ರೆ, ಸೊ ನಮ್ಮ ಹತ್ರ ಬೇರೆ ಆಲ್ಟರ್ನೇಟಿವ್ ಆ್ಯಪ್ಸ್ ಸಿಗಲಿಲ್ಲ ಅಂದರೆ ಸೊ ಪೇಟಿಎಮ್ಮನ್ನು ನಾವು ಯೂಸನ್ನು ಮಾಡ್ತೀವಿ. ಸೊ ಫಸ್ಟು ಇಂಡಿಯಾದಲ್ಲಿ ಬಂದಿದ್ದೆ ಪೇಟಿಎಮ್ಮಿಂದನೇ ಎಲ್ಲ ಯು ಪಿ ಐ ಆಮೇಲೆ ಫೋನ್ಪೇ ಗಿನ್ಪೇ ಎಲ್ಲ ಬಂದಿರೋದು. ಸೊ ಅಂಥ ಒಂದು ಪೇಟಿಎಮ್ನಲ್ಲಿ QR ಕೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹೌದು, ಪೇಟಿಎಮ್ನಲ್ಲಿ QR ಕೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಇದು ಇನ್ಫಾರ್ಮೇಷನ್ ಕೆಲವರು ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದೆ ಇರ್ಬೋದು. ಯಾರಿಗೂ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಕಡೆ ತನಕ ನೋಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಅದಕ್ಕೆ ಬಿಟ್ಟು ಹೋದರೆ ಏನೂ ಗೊತ್ತಾಗೋದಿಲ್ಲ. ಸೊ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆ ತನಕ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಪೇಟಿಎಮ್ಮಲ್ಲಿ QR ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ. ಸೊ ಯಾರಿಗೂ ಗೊತ್ತಿಲ್ಲ, ಸೊ ಅಂಥವ್ರು ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಪೇಟಿಎಮ್ QR ಕೋಡ್ ಉಪಯೋಗ ಏನಂದರೆ, ಸೊ ನಿಮ್ಮ ಹತ್ರ ಏನಾದರೂ UPI ID ಇರಲಿಲ್ಲ ಅಂದರೆ ಜಸ್ಟ್ ಅವ್ರಿಗೆ ಸ್ಕ್ಯಾನ್ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟಿದ್ರೆ ಸಾಕು. ನಿಮ್ಮ QR ಕೋಡನ್ನು ಅವ್ರಿಗೆ ಸ್ಕ್ಯಾನ್ ಮಾಡಲಿಕ್ಕೆ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಗುತ್ತೆ, ನಿಮ್ಮದು ಅಕೌಂಟಿಗೆ ಹಣ ಬರುತ್ತೆ. ಸೊ ಇದೇ ಉಪಯೋಗ. ಸೊ ತುಂಬ ಈಸಿಯಾಗಿ ಫಾಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಪೇಮೆಂಟನ್ನು ರಿಸೀವ್ ಮಾಡ್ಬೋದು. ಸೊ ಪೇಟಿಎಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ತೋರಿಸ್ತೀನಿ. ನನ್ನ ಮೊಬೈಲಲ್ಲಿ ಪೇಟಿಎಮ್ ಆ್ಯಪನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪೇಟಿಎಮ್ ಆ್ಯಪನ್ನು ಓಪನ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಈ ರೀತಿಯ ಹಲವಾರು ಆಪ್ಷನ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಅದರಲ್ಲಿ ಏನು ಮಾಡಬೇಕಂದ್ರೆ, ಜಸ್ಟ್ ತುಂಬ ಸಿಂಪಲ್ ಇದೆ, ನೋಡ್ತಾ ಇರಿ, ನೀವು ಆರಾಮಾಗಿ ಮಾಡ್ತೀರಾ. ಸೊ ನಾನು ಯಾಕೆ ಬೇಸಿಕ್ ವಿಡಿಯೋಗಳನ್ನ ಯಾಕೆ ಮಾಡ್ತೀನಿ ಅಂದರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಸೊ ಕೆಲವ್ರಿಗೆ ಗೊತ್ತಿಲ್ಲ. ಸೊ ಯಾರು ಗೊತ್ತಿಲ್ಲ ಅಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಸೊ ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿದೆ ಅಂಥವ್ರು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರು ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ QR ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸೊ ಫಸ್ಟು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಬಂದುಬಿಡ್ತು. ಸೊ ಇಲ್ಲೇ ನಿಮ್ಮ ಪೇಟಿಎಮ್ದು QR ಕೋಡು ಸಿಕ್ಬಿಡುತ್ತೆ. ಸೊ ನೀವು ನೋಡ್ಬೋದು ತುಂಬ ಆರಾಮಾಗಿ. ನೋಡಿ, ನನ್ನದು ಪೇಟಿಎಮ್ QR ಕೋಡ್ ಇಲ್ಲಿ ತೋರಿಸ್ತಾ ಇದೆ. ಪೇಟಿಎಮ್ UPI ID ಮತ್ತು ನನ್ನ ಯಾವ ಅಕೌಂಟಿಗೆ ಇದು ಲಿಂಕ್ ಆಗಿದೆ ಅನ್ನೋದೆಲ್ಲ ತೋರಿಸ್ತಾ ಇದೆ. ಸ್ಟೇಟ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ. ಸೊ ಇದನ್ನು ಶೇರ್ ಕೂಡ ಮಾಡ್ಬೋದು, ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಇವತ್ತು ನಾನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದ್ರ ಮೇಲೆ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಟಿಎಮ್ QR ಕೋಡ್ ಡೌನ್ಲೋಡ್ ಆಗುತ್ತೆ. ಸೊ ನೋಡಿ, ಡೌನ್ಲೋಡ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಇದು ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಬಂದಿರುತ್ತೆ, ಅಲ್ಲಿ ನೋಡ್ಬೋದು ನೀವು ಫೋಟೋವನ್ನು. ಸೊ ನನ್ನ ಮೊಬೈಲ್ ಗ್ಯಾಲರಿಯನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಗ್ಯಾಲರಿಯನ್ನು ಓಪನ್ ಮಾಡಿದಾಗ ನಾನು ಡೈರೆಕ್ಟ್ ಆಲ್ಬಮ್ಸಲ್ಲಿ ಹೋಗ್ತೀನಿ. ನೋಡಿ ನೋಡಿದೆ. ನೋಡಿ ಪೇಟಿಎಮ್ದು QR ಕೋಡು ಇಲ್ಲಿ ಕಾಣಿಸ್ತಾ ಇದೆ. ನಾನು ಈಗಾಗಲೇ ಡೌನ್ಲೋಡ್ ಮಾಡಿರ್ತಕ್ಕಂಥ ನಿಮ್ಮ ಕಣ್ಮುಂದೆ ನಾನು ಡೌನ್ಲೋಡ್ ಮಾಡಿದ್ದೀನಿ, ತಾವೆಲ್ಲ ನೋಡ್ಬೋದು. ಸೊ ಈ ರೀತಿ ನೀವು ಕೂಡ ಪೇಟಿಎಮ್ QR ಕೋಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಪೇಮೆಂಟನ್ನು ರಿಸೀವ್ ಮಾಡಲಿಕ್ಕೆ ಮತ್ತು ಕ್ವಿಕ್ಕಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡೋಲ್ಲ ವೀಕ್ಷಕರೇ, ಯಾವ ರೀತಿ ಪೇಟಿಎಮ್ನಲ್ಲಿ QR ಕೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ತಾರೆ ಅನ್ನೋದನ್ನು ಇಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಾ. ಸೊ ವಿಡಿಯೋ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಮಾಡೋ ಲೈಕು ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಮಾಡೋದಂಗೆ ಆಗುತ್ತೆ. ಸೊ ಶಕ್ತಿ ಕೊಟ್ಟಂಗೆ ಆಗುತ್ತೆ ಇದೇ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ. ಈ ಒಂದು ನಿಮ್ಮ ಸಹಕಾರ ಬೆಂಬಲ ಈ ಬಿಡೋ ಯೂಟ್ಯೂಬರ್ ಮೇಲೆ ಇರಲಿ ಅಂತ ನಾನು ಭಾವಿಸ್ತೇನೆ. ಸೊ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋಡ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.